Hello guys, welcome back to my channel. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿಂದು ಕಾನ್ಸೆಪ್ಟ್ ಏನಂದ್ರೆ ತಮ್ನೈಲ್ ಅಲ್ಲಿ ನೋಡಿರ್ತೀರಾ ಆಲ್ರೆಡಿ. ಇವತ್ತು ನಾನು ಕ್ವೆಶನ್ ಆನ್ಸರ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾರ್ಯಾರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕ್ವೆಶನ್ಸ್ ಕೇಳಿದ್ದೀರಾ ಆ್ಯಂಡ್ ಅವ್ರಿಗೆಲ್ಲ ನಾನು ಈ ವ್ಲಾಗಲ್ಲಿ ಆನ್ಸರ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಯಾರ್ಯಾರು ಏನೇನು ಕ್ವೆಶನ್ಸ್ ಕೇಳಿದ್ದಾರೆ ಆ್ಯಂಡ್ ನಾನು ಏನೇನು ಆನ್ಸರ್ ಮಾಡಬೇಕು ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ಹೇಳಬೇಕು, ನನಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ 3K ಫಾಲೋವರ್ಸ್ ಆಗಿದ್ದಾರೆ ನಿನ್ನೆ. ಕ್ಯಾನ್ ಸಿ 3K. ಆ್ಯಂಡ್ ನಾನಂತೂ ಫುಲ್ ಹ್ಯಾಪಿ ಆಗಿದ್ದೀನಿ. ನಂಗೆ ಫುಲ್ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಮತ್ತು ಯಾರ್ಯಾರು ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ನೆನ್ನೆ ನಾನು ಸ್ಟೋರಿ ಹಾಕಿದ್ದೆ, ನೋಡೋಣ ಯಾರ್ಯಾರು ಏನೇನು ಕ್ವೆಶನ್ಸ್ ಕೇಳಿದ್ದಾರೆ ಅಂತ. ಲೆಟ್ಸ್ ಗೋ ವಿತ್ ಫಸ್ಟ್ ಕ್ವೆಶನ್. ಯಾರೋ ಅಷ್ಟೊಂದು ಕ್ವೆಶನ್ಸ್ ಕೇಳಿಲ್ಲ, ನಾನು ಸ್ವಲ್ಪ ಬೇಗನೆ ಹಾಕಬೇಕಾಗಿತ್ತು. ನೋಡೋಣ ಕೇಳಿರೋ ಕ್ವೆಶನ್ಸಲ್ಲಿ ನನಗೆ ಆ್ಯಂಡ್ ನನಗೆ ಯಾವ್ದ್ಯಾವುದು ಫನಿ ಅನಿಸ್ತು ಆ್ಯಂಡ್ ಚೆನ್ನಾಗಿರೋ ಕ್ವೆಶನ್ಸ್ ನಾನು ಚೂಸ್ ಮಾಡಿ ಹೇಳ್ತಾ ಇದ್ದೀನಿ. ಮೋಸ್ಟ್ ಆಫ್ ರಿಪೀಟೆಡ್ ಕ್ವೆಶನ್ಸ್ನ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಎಲ್ಲ ರಿಪೀಟೆಡ್ ಕ್ವೆಶನ್ಸ್ ಯಾವ್ದ್ಯಾವುದು ಅಂದರೆ, ಆರ್ ಯು ಸಿಂಗಲ್, ಯು ಕಮಿಟೆಡ್ ಸಿಂಗಲ್, ಆರ್ ಯು ಕಮಿಟೆಡ್, ನಿಮ್ಮ ಬಾಯ್ ಫ್ರೆಂಡ್ ರಿವೀಲ್ ಮಾಡಿ, ಬರೀ ಇದೇ ಕೇಳಿದ್ದಾರೆ. ಯು ಹ್ಯಾವ್ ಲವ್ಡ್ ಸಮ್ವನ್ ಇನ್ ಕಾಲೇಜ್ ಅಂತೆಲ್ಲ ಕೇಳಿದ್ದಾರೆ. ಆ್ಯಂಡ್ ಇದೇ ರಿಪೀಟೆಡ್ ಕ್ವೆಶನ್ಸು, ಎಲ್ಲ ಇದನ್ನೇ ಕೇಳಿದ್ದಾರೆ. ಐ ಡೋಂಟ್ ಲೈಕ್ ಟು ಆನ್ಸರ್ ದೋಸ್ ಕ್ವೆಶನ್ಸ್. ನೌ ಐ ಆಮ್ ಗೋಯಿಂಗ್ ಟು ಫಸ್ಟ್ ಕ್ವೆಶನ್. ಕೆಲಸ ಸಿಕ್ತಾ? ಕೆಲಸ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ. ನೋಡೋಣ ಸಿಗುತ್ತೆ ಆದಷ್ಟು ಬೇಗ. ನಿಮಗೂ ಸಿಗಲಿ, ನನಗೂ ಸಿಗುತ್ತೆ. ಇದು ಈ ಕ್ವೆಶನ್ ಕೇಳಿದ್ರೆ ನನ್ನ ಬೆಸ್ಟ್ ಫ್ರೆಂಡ್, ಅವಳಿಗೂ ಸಿಗುತ್ತೆ, ನನಗೂ ಸಿಗುತ್ತೆ, ಇಬ್ರಿಗೂ ಸಿಗುತ್ತೆ. ಇಬ್ಬರ ಜೊತೆಲೇ ಹುಡುಕ್ಬೇಕು. ಆ್ಯಂಡ್ ನೆಕ್ಸ್ಟು ಇಂಟರ್ವ್ಯೂ ಏನಾಯಿತು? ಇಂಟರ್ವ್ಯೂ ಹೋಗೇ ಹಾಕ್ಸ್ಕೊತು. ಇಂಟರ್ವ್ಯೂ ಏನೂ ಆಗಿಲ್ಲ. ಇಂಟರ್ವ್ಯೂ ಅಂದರೆ ನಾನು ಜಾಬ್ ಫೇರಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅವರೆಲ್ಲ ಏನು ಹೇಳ್ತಾರೆ, ಜಾಬ್ ಫೇರಲ್ಲಿ ಕೊಟ್ಟರೆ ವಿಲ್ ಕಾಲ್ ಯು ಬ್ಯಾಕ್ ಅಂತ ಹೇಳ್ತಾರಲ್ಲ, ಯಾರು ಕಾಲ್ ಮಾಡಿಲ್ಲ. ಕಂಪನಿಲೆಲ್ಲೂ ಇಂಟರ್ವ್ಯೂಗೆ ಹೋಗಿಲ್ಲ ಇನ್ನು. ಎಲ್ಲಾದರೂ ಹೋದರೆ ಇಂಟರ್ವ್ಯೂ ಏನಾಯಿತು ಅಂತ ಹೇಳ್ತೀನಿ ವ್ಲಾಗಲ್ಲಿ. ನೆಕ್ಸ್ಟ್ ಕ್ವೆಶನ್ ಅದೇ, ಆರ್ ಯು ಸಿಂಗಲ್ ಆರ್ ಕಮಿಟೆಡ್? ಆರ್ ಯು ಸಿಂಗಲ್ ಆರ್ ಕಮಿಟೆಡ್? ಆರ್ ಯು ಕಮಿಟೆಡ್? ನೆಕ್ಸ್ಟ್ ಕ್ವೆಶನ್, ಆರ್ ಯು ಕಮಿಟೆಡ್? ಆಸ್ಕ್ ಎನಿಥಿಂಗ್ ಅಂದಿದ ತಕ್ಷಣ ಎಲ್ಲರೂ ಕೇಳೋದೇ ಮೇನ್ ಇದೇ ಕೇಳೋದು, ಇನ್ನೇನು ಕೇಳಲ್ಲ. ಬೇರೆ ಏನು ಕ್ವೆಶನ್ಸ್ ಅವ್ರಿಗೆ ನೆನಪೇ ಆಗಲ್ವೇನೋ. ನೆಕ್ಸ್ಟ್, ಹೇಗೆ ನಡೀತಿದೆ ಅಕ್ಕ ಜೀವನನ? ಅಪ್ಪ, ಜೀವನ ಕೇಳೋದೇ ಬೇಡ. ಡಿಗ್ರಿ ಆದ್ಮೇಲಂತೂ ಜೀವನ ಕೇಳಕ್ಕೆ ಹೋಗ್ಬೇಡಿ ಯಾರೂ. ಎಲ್ಲಾನು ಅಷ್ಟೇ, ಎಲ್ಲರಿಗೂ ಯಾರ ಹತ್ರ ಆಗಲಿ ಡಿಗ್ರಿ ಆದ್ಮೇಲೆ ಜೀವನ ಹೆಂಗಿದೆ ಅಂತ ಕೇಳಿದ್ರೆ ಎಲ್ಲರೂ ಸೇಮ್ ಆನ್ಸರ್, ಚೆನ್ನಾಗಿಲ್ಲ ಅಂತ. ಚೆನ್ನಾಗಿಲ್ಲ, ಕೆಲಸ ಸಿಕ್ಕಿಲ್ಲ, ಕೆಲಸ ಹುಡುಕ್ತಿದೀವಿ ಅಂತ. ಕೆಲಸ ಸಿಕ್ಕಿದ್ಮೇಲೆ ಚೆನ್ನಾಗಿರುತ್ತೆ, ನೋಡೋಣ. ಕೆಲಸ ಸಿಕ್ಕಿದ್ಮೇಲೆ ಸೂಪರ್ ಆಗಿರುತ್ತೆ. ಇವಾಗ ಕೆಲಸ ಸಿಗೋ ತನಕ ಸ್ವಲ್ಪ ಟೆನ್ಷನ್, ಆ ಥರ ಇದೆ ಜೀವನ. ಓಕೆ, ನೆಕ್ಸ್ಟ್ ಕ್ವೆಶನ್. ನಿಮ್ಮ ಪಕ್ಕದ ಮನೆ ಹುಡುಗ ಬಗ್ಗೆ ಹೇಳಿ. ನಮ್ಮ ಪಕ್ಕದ ಮನೆ ಹುಡುಗ ಬಗ್ಗೆ ಹೇಳಿ ಅಂತ ನಮ್ಮ ಪಕ್ಕದ ಮನೆ ಹುಡುಗನೇ ಹಾಕಿರೋದು. ಅವನ ಬಗ್ಗೆ ಅವನಿಗೆ ಹೇಳ್ಬೇಕಂತೆ. ಏನು ಒಳ್ಳೆ ಹುಡುಗ, ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಓದಪ್ಪ, ಸೆಕೆಂಡ್ PUನ ಚೆನ್ನಾಗಿ ಪಾಸ್ ಮಾಡ್ಕೋ, ಚೆನ್ನಾಗಿ ಸ್ಕೋರ್ ಮಾಡು, ಓಕೆನಾ? ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ನೆಕ್ಸ್ಟ್ ಕ್ವೆಶನ್, ಚೆನ್ನಾಗಿ ವ್ಲಾಗ್ ಮಾಡ್ತೀರಾ ನೀವು? ಥ್ಯಾಂಕ್ ಯು ಸೋ ಮಚ್. ಇದನ್ನ ನನ್ನ ಫ್ರೆಂಡ್ ತಮ್ಮನೇ ಹಾಕಿರೋದು. ಥ್ಯಾಂಕ್ ಯು ಸೋ ಮಚ್ ಜೀವನ್. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ನನ್ನ ವ್ಲಾಗ್ಸ್ನೆಲ್ಲ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.
question, what is your favorite color? My favorite color is ಬ್ಲ್ಯಾಕ್ ತುಂಬಾ ಇಷ್ಟ. ಬ್ಲ್ಯಾಕ್ ಅಂದ್ರೆ ನನಗೆ ಬ್ಲ್ಯಾಕ್ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿರೋದಕ್ಕೆ ನನಗೆ ಬ್ಲ್ಯಾಕ್ ಅಂದ್ರೆ ಇಷ್ಟ. ಆಲ್ಮೋಸ್ಟ್ ಬ್ಲ್ಯಾಕ್ ತುಂಬಾ ಅಟ್ರಾಕ್ಟ್ ಆಗ್ಬಿಡ್ತೀನಿ ಬೇಗ. ಅದು ಬಿಟ್ಟು ಪಿಂಕು ಇಷ್ಟನೇ. ಪಿಂಕಲ್ಲಿ ಪ್ರಿಟಿಯಾಗಿ ಕಾಣಿಸ್ತೀವಲ್ಲ ಎಲ್ಲರೂ, ಅಂದ್ರೆ ಆಲ್ಮೋಸ್ಟ್ ಗರ್ಲ್ಸ್ ಎಲ್ಲ ಪಿಂಕ್ ತುಂಬಾ ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ಇಷ್ಟ ಇರುತ್ತೆ. ನನಗೂ ಹಂಗೆ ಪಿಂಕ್ ಇಷ್ಟ, ಮತ್ತೆ ಅದ್ರ ಜೊತೆ ಬ್ಲ್ಯಾಕ್ ಇಷ್ಟ. ಬ್ಲ್ಯಾಕ್ ಡ್ರೆಸ್ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಹೂ ಇಸ್ ಯೋರ್ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್? ಕಾಂಟೆಂಟ್ ಕ್ರಿಯೇಟರ್ ಯಾರಂದ್ರೆ ಆಲ್ಮೋಸ್ಟ್ ಕನ್ನಡ ಕಾಂಟೆಂಟ್ ಕ್ರಿಯೇಟರಲ್ಲಿ ಆಲ್ಮೋಸ್ಟ್ ಎಲ್ಲ ಇಷ್ಟ. ನನಗೆ ಯಾವ ಕಾಂಟೆಂಟ್ ಕ್ರಿಯೇಟರ್ ಇಷ್ಟ ಅಂದರೆ, ಈ ಕನ್ನಡದಲ್ಲಿ ಸೀರೀಸ್ ಆಮೇಲೆ ರೀಲ್ಸಲ್ಲಿ ಸೀರೀಸ್ ಮಾಡ್ತಾರೆ, ಮತ್ತು ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕನ್ನಡಲ್ಲಿ ಯಾರ್ಯಾರು ಫೇಮಸ್ ಕಾಂಟೆಂಟ್ ಕ್ರಿಯೇಟರ್ ಇದ್ದಾರೆ ಎಲ್ಲರದ್ದು ನೋಡ್ತೀನಿ, ಎಲ್ಲರದ್ದು ಇಷ್ಟ. ಅದರಲ್ಲಿ ಮೋಸ್ಟ್ ಅಂದರೆ ಯಶ್ವಂತ್ ಅಂತ ಇದ್ದಾರಲ್ಲ, ಯಶ್ವಂತ್ ಶೆಟ್ಟಿ ಅಂತ ಇದ್ದಾರಲ್ಲ, ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ನನಗೆ ಇವ್ರದ್ದು ವಿಡಿಯೋಸ್ ಅಂದರೆ ಇಷ್ಟ. ಮಾಡಿಟ್ಟಿರೋ ತಿಂಡಿಯ ತಟ್ಟೆಯಾಗ ತಿನ್ನಕ್ಕಾಗೋದಿಲ್ಲ, ಅದು ಕಷ್ಟ. ಸೇಮ್ ನಮ್ಮ ಲೈಫಲ್ಲಿ ಹೆಂಗೆ ನಮ್ಮ ಸುತ್ತಮುತ್ತ ಜನರು ಆಡ್ತಾರೆ ಅದೇ ತರ ಸೇಮ್ ನಮ್ಗೆ ಹೆಂಗ್ ಅನ್ಸುತ್ತೆ ಅದೇ ತರ ವಿಡಿಯೋಸ್ ಮಾಡ್ತಾರೆ. ಇವ್ರ ವಿಡಿಯೋಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವರೇ ಅನ್ಬೋದು. ಅಕ್ಕ ನೀವ್ ಹೆಂಗ್ ಇಷ್ಟ ಕ್ಯೂಟ್? ಕ್ಯೂಟಾ? ನನ್ ಕ್ಯೂಟಾ? ನನ್ ಕ್ಯೂಟ್ ಅಂತ ನನ್ಗೆ ಇವಾಗ ಗೊತ್ತಾಗಿದ್ದು. ಯಾರಾದ್ರೂ ಹೇಳಿದ್ರಷ್ಟೇ ನನ್ ಕ್ಯೂಟ್ ಅಂತ ಅನ್ಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ ಕ್ಯೂಟ್ ಅಂದಿದ್ದಕ್ಕೆ. ಹೆಂಗೆ ಅಂದರೆ ಹಂಗೆ ನೀವು ಕ್ಯೂಟ್ ಅಂತ ಇದ್ದೀರಲ್ಲ, ಅದಕ್ಕೆ ಕ್ಯೂಟ್. ನೆಕ್ಸ್ಟ್ ಕ್ವೆಶನ್, ಹಿಂಗೆ ಬೆಳೀತಾ ಇರಿ, ಚೆನ್ನಾಗಿದೆ ನಿಮ್ಮ ಬ್ಲಾಗ್ಸ್ ರೀಲ್ಸ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಿದ್ದೀರಾ ಕಂಟಿನ್ಯೂಸ್ ಆಗಿ, ಮತ್ತು ರೀಲ್ಸ್ ಎಲ್ಲ ನೋಡಿ ಲೈಕ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ವೆಶನ್, ದಿಸ್ ಇಸ್ ಅ ಟಫೆಸ್ಟ್ ಕ್ವೆಶನ್ ಇವಾಗ ಬಂದಿರೋದು. ಇಫ್ ಐ ಗಿವ್ ಅ 1 crore, ವಾಟ್ಸ್ ದ ಸ್ಟುಪಿಡ್ ಥಿಂಗ್ ವಿಲ್ ಯು ಡೂ? 1 crore ಕೊಟ್ರೆ ನಾನು ಏನು ಮಾಡ್ತೀನಿ? ಸ್ಟುಪಿಡ್ ಥಿಂಗ್ ಮಾಡಲ್ಲ. ನನಗೆ 1 crore ಏನಾದರೂ ಕೊಟ್ಟರೆ ನಾನು ಶಾಪಿಂಗ್ ಮಾಡ್ತೀನಿ. ಸ್ಟುಪಿಡ್ ಥಿಂಗ್ಸ್ ಮಾಡಲ್ಲ, ಶಾಪಿಂಗ್ ಮಾಡ್ತೀನಿ. ಆ್ಯಂಡ್ ನನಗೆ ಏನೇನು ಇಷ್ಟ ಆಗುತ್ತೆ ಅದನ್ನು ತಗೋತೀನಿ. ಒಂದು ಮನೆನೇ ಕಟ್ಬಿಡ್ಬೋದಲ್ಲ, ಒಂದು ಮನೆ ಕಟ್ತೀನಿ. ನನಗೆ ತುಂಬ ತಗೋಬೇಕಂತ ಆಸೆ ಇದೆ, ಯಾಕಂದರೆ ಇದುವರೆಗೂ ಏನೋ ಅಷ್ಟೊಂದು ತಗೊಂಡಿಲ್ಲ ನಾನು. ಶಾಪಿಂಗ್ ಮಾಡ್ತೀನಿ. ಆ್ಯಂಡ್ ನನಗೆ ಸ್ಕೂಟಿ ತಗೋಬೇಕಂತ ಇಷ್ಟ ಇದೆ, ಅದನ್ನ ತಗೋತೀನಿ. ಆ್ಯಂಡ್ ಅಷ್ಟೇ. ಮನೆ ಕಟ್ಸ್ಬೇಕಂದ್ರೆ ಅದು ನಾನು ಓನ್ ದುಡ್ಡಲ್ಲಿ ಕಟ್ಟಬೇಕು ಅಂತ ಇದ್ದೀನಿ. ನನ್ನ ಓನ್ ದುಡ್ಡಲ್ಲಿ ಅದನ್ನು ಕಟ್ತೀನಿ. ಮತ್ತೆ ನೆಕ್ಸ್ಟ್ ಕ್ವೆಶನ್, ವಿಚ್ ಈಸ್ ಯೋರ್ ಫೇವ್ರೆಟ್ ಮೂವಿ ಫಾರ್ ಎವರ್? ಫೇವ್ರೆಟ್ ಮೂವಿ ಅಂತ ಯಾವುದೂ ಇಲ್ಲ, ಯಾಕಂದರೆ ನಾನು ಕನ್ನಡ ಮೂವೀಸ್ ತುಂಬ ನೋಡ್ತೀನಿ. ಅದು ಹೆಂಗೆ ಇದ್ರೂ ನಾನು ನೋಡ್ತೀನಿ. ಆ್ಯಂಡ್ ಫೇವ್ರೆಟ್ ಮೂವಿ ಅಂತ ಯಾವುದೂ ಇಲ್ಲ, ಎಲ್ಲ ಆಲ್ಮೋಸ್ಟ್ ನೋಡ್ತೀನಿ. ಮೂವೀಸ್ ಟೈಪಲ್ಲಿ ನನಗೆ ಹಾರರ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಹಾರರ್ ಮತ್ತು ಆ್ಯಕ್ಷನ್. ಹಾರರ್ ತುಂಬ ಇಷ್ಟ ಆಗುತ್ತೆ, ಹಾರರ್ ಮೂವೀಸು. ದಟ್ಸ್ ಆಲ್. ಫೇವ್ರೆಟ್ ಮೂವೀಸ್ ಅಂದರೆ ಅದು ಪದೇ ಅದನ್ನೇ ನೋಡೋದು ಬೋರ್ ಆಗದೆ ಇರೋದು, ಆ ಥರ. ನನಗೆ ಆ ಥರ ಯಾವುದೂ ಇಲ್ಲ. ಒಂದ್ಸತಿ ಮೂವಿ ನೋಡಿದ್ರೆ ಮತ್ತೆ ನಾನು ಅದು ನೋಡಲ್ಲ. ಸೊ ಫೇವ್ರೆಟ್ ಮೂವಿ ಅಂತಿಲ್ಲ, ಕನ್ನಡ ಮೂವೀಸ್ ಆರ್ ಮೈ ಫೇವ್ರೆಟ್. ನೆಕ್ಸ್ಟ್ ಕ್ವೆಶನ್ ಅಲ್ಲ, ಯಾರೋ ವಿಶ್ ಮಾಡಿದ್ದಾರೆ ನನಗೆ. ಅಕ್ಕ, ನನಗೆ ಗೊತ್ತಿರೋ ಅಕ್ಕ ವಿಶ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಯೋರ್ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್, ವಿ ಆಲ್ವೇಸ್ ಸಪೋರ್ಟಿಂಗ್ ಯು ಮನಸ.
ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾನು ಇವಾಗ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಲೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಯಾರ್ಯಾರು ನನ್ನ ಈ ಸ್ಟೇಜಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್. ವಿಚ್ ಇಸ್ ದ ಬೆಸ್ಟ್ ಡೇ ಇನ್ ಯೋರ್ ಲೈಫ್ ಆ್ಯಂಡ್ ವಾಟ್ ಮೇಡ್ ಯು ಫೀಲ್ ಲೈಕ್ ಇಟ್ ಈಸ್ ಬೆಸ್ಟ್? ಬೆಸ್ಟ್ ಡೇ ಯಾವುದು ಅಂದರೆ, ಈಗಿನವರೆಗೂ ಬೆಸ್ಟ್ ಡೇ ಅಷ್ಟೊಂದು ಯಾವುದು ಇರಲಿಲ್ಲ. ಇಷ್ಟು ವರ್ಷ ಅಲ್ಲಿ ಬೆಸ್ಟ್ ಡೇಸ್ ಯಾವುದು ಇರಲಿಲ್ಲ. ಆ್ಯಂಡ್ ರೀಸೆಂಟಾಗಿ ನನ್ನ ಬರ್ಡೇ ದಿನ ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದು ತುಂಬ ಇಷ್ಟ ಆಯಿತು. ಆ್ಯಂಡ್ ದಟ್ ಈಸ್ ಮೈ ಬೆಸ್ಟ್ ಡೇ. ಅದು ಯಾಕೆ ಅಂದರೆ ನನ್ನ ತುಂಬ ಇಷ್ಟಪಡೋ ಪೀಪಲ್ಸ್ ಜೊತೆ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡೆ. ದಟ್ ವಾಸ್ ಮೈ ಬೆಸ್ಟ್ ಡೇ ಇಷ್ಟು ವರ್ಷದಲ್ಲಿ. ಆ್ಯಂಡ್ ಮುಂದೆ ಇನ್ನೂ ಚೆನ್ನಾಗಿರೋ ಬೆಸ್ಟ್ ಡೇಸ್ ನನ್ನ ಲೈಫಲ್ಲಿ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಗಿಫ್ಟ್ ಟು ಮೈ ಬೆಸ್ಟ್ ಫ್ರೆಂಡ್. ಗೈಸ್, ನಾನು ಒಬ್ಬರು ಕ್ವೆಶನ್ನ ಓದೋದು ಮರ್ತೋಗಿದ್ದೆ. ಯಾಕಂದರೆ ಅವರು ನನಗೆ DM ಮಾಡಿದ್ರು. ಆ ಕ್ವೆಶನ್ನ ನಾನು ನೋಡೋದು ಮರ್ತೋಗಿದ್ದೆ. ಆ್ಯಂಡ್ ಆ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ. ಅವ್ರೇನು ಕೇಳಿದ್ದಾರೆ ಅಂದರೆ, ಅವರು ಸ್ಟೋರಿಗೆ ರಿಪ್ಲೈ ಮಾಡಿದ್ದಾರೆ DM ಅಲ್ಲಿ. ವಾಟ್ಸ್ ಯೋರ್ ಐಡಿಯಾ ಆಫ್ ಪರ್ಫೆಕ್ಟ್ ಡೇಟ್ ವಿತೌಟ್ ಸೇಯಿಂಗ್ ಕಾಫಿ ಆ್ಯಂಡ್ ಅ ಮೂವಿ ಮತ್ತು ಕಾಫಿ ಡೇಟ್ ಬಿಟ್ಟು ಇನ್ಯಾವುದು ಪರ್ಫೆಕ್ಟ್ ಡೇಟ್ ನಿಮ್ಮ ಪ್ರಕಾರ ಅಂತ ಅಂದಿದ್ದಾರೆ. ನನ್ನ ಪ್ರಕಾರ ಕಾಫಿ ಮೂವಿ ಡೇಟ್ಗೆ ಹೋಗೋ ಬದಲು ಟೆಂಪಲ್ ಡೇಟ್ಗೆ ಹೋಗಿ. ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್. ಚೆನ್ನಾಗಿರುತ್ತೆ ಟೆಂಪಲ್ ಡೇಟಲ್ಲಿ. ಆ್ಯಂಡ್ ವೈಬ್ ಚೆನ್ನಾಗಿರುತ್ತೆ. ಈ ಕಾಫಿ ಮೂವಿ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಇವಾಗ. ನಿಮ್ಮ ಫ್ರೆಂಡ್ಸ್ ಜೊತೆ ಆದರೂ ಹೋಗಲಿ, ಯಾರ ಜೊತೆ ಆದರೂ ಹೋಗಿ, ಟೆಂಪಲ್ಗೆ ಹೋಗಿ. ಆ್ಯಂಡ್ ಚೆನ್ನಾಗಿರುತ್ತೆ ವೈಬ್. ದಟ್ ಈಸ್ ಮೈ ಐಡಿಯಾ. ನೀವೇನಾದರೂ ಪೇಂಟಿಂಗ್ಸ್, ಆರ್ಟ್ಸ್ ಇಷ್ಟ ಅಂದರೆ ಪೇಂಟಿಂಗ್ಸ್ ಡೇಟ್ಗೆ ಹೋಗಿ, ಮತ್ತು ಇದು ಪಾಟ್ರಿ ಡೇಟ್ಗೆ ಹೋಗ್ಬೋದು. ನನ್ನ ಪ್ರಕಾರ ಟೆಂಪಲ್ ಡೇಟ್ಗೆ ಹೋಗೋದು ಬೆಸ್ಟ್. ಯಾಕಂದರೆ ಚೆನ್ನಾಗಿರುತ್ತೆ ವೈಬು. ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಯೋರ್ ಪೀಪಲ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ರಿ. ಆ್ಯಂಡ್ ಹೀಗೆ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಾನು ನೆಕ್ಸ್ಟ್ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.